ಪಾಕಿಸ್ತಾನದ ಕಿರಾನ ಬೆಟ್ಟಗಳಲ್ಲಿ ಅಡಗಿದೆಯ ಜಗತ್ತಿನ ಅತಿ ದೊಡ್ಡ ರಹಸ್ಯ. ಯುದ್ಧ ವಿರಾಮ, ಅಮೆರಿಕ, ಅಂತಾರಾಷ್ಟ್ರೀಯ ಒತ್ತಡ ಮತ್ತು ಜಿಯೋಪಾಲಿಟಿಕ್ಸ್ ಇವುಗಳ ನಡುವೆ ಇರುವ ಸಂಬಂಧವೇನು? ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ತನ್ನ ತೀವ್ರತೆಯನ್ನು ಹೆಚ್ಚಿಸ್ತಾ ಇರುವಂತೆ ಅಚಾನಕ್ಕಾಗಿ ಘೋಷಣೆಯಾದ ಯುದ್ಧ ವಿರಾಮ ಭಾರತೀಯ ನಾಗರಿಕರಲ್ಲಿ ಭಾರಿ ಭಾವೋದ್ವೇಗ ಉಂಟು ಮಾಡಿದೆ. ಉಗ್ರವಾದಿಗಳಿಗೆ ಆಶ್ರಯ ನೀಡುವ ಮತ್ತು ಅವರನ್ನ ಉತ್ತೇಜಿಸುವ ದೇಶವೊಂದರ ವಿರುದ್ಧದ ಸೇನಾ ಕ್ರಮವನ್ನ ನಿಲ್ಲಿಸುವ ತೀರ್ಮಾನದ ಹಿಂದೆ ಅದೇನ್ ಕಾರಣ ಇರಬಹುದು ಅನ್ನುವಂತಹ ಪ್ರಶ್ನೆ ಎಲ್ಲರ ಬಾಯಲ್ಲೂ ಕೇಳಿಬರ್ತಿದೆ. ಇತ್ತೀಚೆಗೆ ರಹಸ್ಯಗಳಿಂದ ಆವೃತವಾಗಿರುವ ಪಾಕಿಸ್ತಾನದ ಕಿರಾನ ಬೆಟ್ಟಗಳ ಮೇಲೆ ಭಾರತ ದಾಳಿ ಮಾಡಿದ ನಂತರ ಈ ಯುದ್ಧ ವಿರಾಮ ಘೋಷಿಸಲಾಗಿದೆ ಅನ್ನೋದು ಹಲವರ ಅಭಿಪ್ರಾಯ. ಇದರೊಂದಿಗೆ ಅಮೆರಿಕ ಮತ್ತು ಚೀನಾದಂತಹ ಜಾಗತಿಕ ಶಕ್ತಿಗಳು ಇದನ್ನ ದೊಡ್ಡ ತಲೆನೋವು ಎಂಬಂತೆ ಇಣುಕಿ ನೋಡ್ತಾ ಇರೋದು ಮತ್ತಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾವುದು ಈ ಕಿರಾನ ಬೆಟ್ಟಗಳು? ಯಾಕೆ ಈ ಜನಸಂದಣಿ ಇಲ್ಲದೆ ಇರುವಂತಹ ಪರ್ವತ ವ್ಯವಸ್ಥೆಯು ಜಾಗತಿಕ ಶಕ್ತಿ ಗಮನ ಸೆಳೀತಾ ಇದೆ? ಇದು ಭಾರತ ಪಾಕಿಸ್ತಾನ ಯುದ್ಧದ ಅಂತ್ಯವೋ ಅಥವಾ ಜಾಗತಿಕ ಯುದ್ಧದ ಆರಂಭವೋ? ಕಿರಾನ ಬೆಟ್ಟಗಳು ಅಡಗಿ ಕುಳಿತ ಅಣುಸ್ಥಾವರಗಳೇ. ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದ ಸರ್ಗೌದಾ ಪಟ್ಟಣದ ಬಳಿ ಇರುವ ಕಿರಾನ ಬೆಟ್ಟಗಳು ಸಾಮಾನ್ಯ ಶಿಲಾಸಂಗದ ಗುಡ್ಡಗಳಂತಿಲ್ಲ. 1980, 1990ರ ದಶಕಗಳಲ್ಲಿ ಪಾಕಿಸ್ತಾನದ ಗುಪ್ತ ಅಣು ಕಾರ್ಯಗಳ ಪ್ರಮುಖ ತಾಣ ಅಂತ ಪಶ್ಚಿಮ ರಾಷ್ಟ್ರಗಳು ಅನುಮಾನದಿಂದ ನೋಡ್ತಾ ಇತ್ತು. ಉಪಗ್ರಹಗಳು ತೆಗೆದ ಚಿತ್ರಗಳ ಪ್ರಕಾರ ಅಣು ಪರೀಕ್ಷೆಗಳು, ಅಣು ಸಂಗ್ರಹಾಗಾರಗಳು ಹಾಗೆ ಸಂಶೋಧನಾ ತಾಣಗಳಾಗಿ ಈ ಬೆಟ್ಟಗಳ ಬಳಕೆ ನಡೆದಿರಬಹುದು ಅನ್ನೋ ಹಾಗೆ ಕಾಣ್ತಾ ಇದೆ. ಈ ವಿಷಯ ಗುಪ್ತಚರ ವರದಿಗಳು ಮತ್ತು ಲೀಕ್ಗಳ ಮೂಲಕ ಕೂಡ ಬಯಲಾಗಿತ್ತು ಎನ್ನಲಾಗ್ತಿದೆ. ಇತ್ತೀಚೆಗೆ ಇಲ್ಲಿ ನಡೆದ ದಾಳಿಯ ಸುದ್ದಿ ಭಾರತ ಮತ್ತು ಪಾಕಿಸ್ತಾನ ಸರ್ಕಾರಗಳಿಂದ ಉಲ್ಲೇಖವಾಗದೇ ಇದ್ರೂ ಕೂಡ ಜಾಗತಿಕ ರಾಜತಾಂತ್ರಿಕ ವಲಯಗಳಲ್ಲಿ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿದೆ. ಅಣುಕುಸಿತದ ಭೀತಿ, ಅಮೆರಿಕದ ಆತಂಕ. ಇಲ್ಲಿ ಅಣುಶಸ್ತ್ರಾಸ್ತ್ರಗಳು ಅಥವಾ ಸ್ಫೋಟಕ ವಸ್ತುಗಳು ಇವೆ ಎಂದಾದ್ರೆ ಆ ಪ್ರದೇಶಕ್ಕೆ ಯಾವುದೇ ದಾಳಿಯಾಗಲಿ ಅಥವಾ ಅಪಘಾತವಾಗಲಿ ಭಾರಿ ಪರಿಸರ ಹಾನಿಗೆ ಕಾರಣ ಆಗೋದಂತೂ ಗ್ಯಾರಂಟಿ. ಆದ್ರೆ ಹೆಚ್ಚಾಗಿ ಗಮನ ಸೆಳೆದ ಸಂಗತಿ ಏನಂದ್ರೆ ಈ ಸ್ಥಳದ ಮೇಲೆ ನಡೆದ ದಾಳಿಯ ನಂತರ ಅರೇಬಿಯನ್ ಸಮುದ್ರ ಪ್ರದೇಶದಲ್ಲಿ ಸಿಸ್ಮಿಕ್ ಸೆನ್ಸರ್ಗಳು ಹೆಚ್ಚಿನ ಚಲನೆಯನ್ನ ದಾಖಲೆ ಮಾಡಿವೆ. ಈ ಅಲೆಯು ಪಾಕಿಸ್ತಾನಕ್ಕಿಂತ ಅಮೆರಿಕದ ನೌಕಾಪಡೆಯ ಭೇದನ ಕೇಂದ್ರಗಳಿಗೆ ಹತ್ತಿರವಾಗಿತ್ತು. ಇದು ಸಹಜ ಭೂಕಂಪವೋ ಅಥವಾ ಅಣು ವಸ್ತುಗಳ ಸ್ಫೋಟವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಆದ್ರೆ ಈ ಘಟನೆಗಳು ಅಮೆರಿಕದ ಗಮನಕ್ಕೆ ಬಂದಿದೆ. ಇದು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಕದನ ವಿರಾಮಕ್ಕೆ ಅಮೆರಿಕ ಮಧ್ಯಸ್ಥಿಕೆ ವಹಿಸೋಕೆ ಕಾರಣ ಎನ್ನಲಾಗ್ತಾ ಇದೆ. ಕಿರಾನ ಬೆಟ್ಟಗಳಲ್ಲಿ ಅಡಗಿರುವ ಅಣು ಕೇಂದ್ರ ನಿಜವಾಗಿಯೂ ಅಮೆರಿಕದ್ದೇ ಆಗಿದ್ರೆ ಅದಕ್ಕೆ ಎರಡು ಸಮಸ್ಯೆ ಇದೆ. ಒಂದು, ತಾನು ಇಷ್ಟು ವರ್ಷಗಳ ಕಾಲ ಬಚ್ಚಿಟ್ಟ ಅಣು ಕೇಂದ್ರ ಎಲ್ಲಿ ಬ್ಲಾಸ್ಟ್ ಆಗುತ್ತೋ ಅನ್ನೋ ಭಯ. ಇನ್ನೊಂದು, ಈ ವಿಷಯ ಪ್ರಪಂಚಕ್ಕೆ ಗೊತ್ತಾದ್ರೆ ಎಲ್ಲಾ ದೇಶಗಳು ತನ್ನ ವಿರುದ್ಧ ನಿಲ್ಲುವ ಎಲ್ಲಾ ಸಾಧ್ಯತೆ ಇದೆ ಅನ್ನೋ ಆತಂಕ. ಅಮೆರಿಕ, ಚೀನಾ ಮತ್ತು ಪಾಕಿಸ್ತಾನ ಜಿಯೋಪಾಲಿಟಿಕ್ಸ್ ನ ತ್ರಿಕೋನ. ಅಮೆರಿಕ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಯಾಕೋ ಒಳಗಿಂದ ಒಳಗೆ ಗಟ್ಟಿ ಆಗ್ತಾ ಇದೆ. ಉಗ್ರರ ಆಶ್ರಯದ ನಡುವೆಯೂ ಅಮೆರಿಕ ಸಹಾಯವನ್ನ ನಿಲ್ಲಿಸಿಲ್ಲ ಅಂದ್ರೆ ಅದಕ್ಕೇನ್ ಕಾರಣ ಇರ್ಬೋದು? ಅದರ ಹಿಂದಿರುವಂತಹ ಮ್ಯಾಜಿಕ್ ಏನ್ ಗೊತ್ತಾ? ಅಮೆರಿಕಾಗೆ ತನ್ನ ಅಣು ಸಾಮರ್ಥ್ಯವನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ಏಷ್ಯಾದಲ್ಲೊಂದು ಭೌಗೋಳಿಕ ಆಧಾರದ ಅಗತ್ಯ ಇದೆ. ಭಾರತ ತನ್ನ ಪ್ರಜಾಪ್ರಭುತ್ವ ಮತ್ತು ನಿರಪೇಕ್ಷ ನೀತಿಯ ಕಾರಣದಿಂದ ಅಮೆರಿಕದ ಇಂತಹ ಅನಧಿಕೃತ ಕೆಲಸಗಳಿಗೆ ಬೆಂಬಲ ಕೊಡಲ್ಲ. ಹಾಗಾಗಿ ಪಾಕಿಸ್ತಾನವೇ ಅಮೆರಿಕದ ಆಯ್ಕೆ. ಇದಲ್ಲದೆ ಕಿರಾನ ಬೆಟ್ಟಗಳಂತಹ ಗುಪ್ತ ತಾಣಗಳಲ್ಲಿ ಅಮೆರಿಕದ ಸಂವೇದನಾಶೀಲ ಉಪಕರಣಗಳು ಅಥವಾ ಬ್ಯಾಕಪ್ ಶಸ್ತ್ರಾಸ್ತ್ರಗಳ ಸಂಗ್ರಹವಿದ್ದರೆ ಇಂತಹ ತಾಣದ ಮೇಲೆ ದಾಳಿ ಆದರೆ ಜಾಗತಿಕ ಮಟ್ಟದಲ್ಲಿ ಅಮೆರಿಕದ ಅರ್ಧ ಬಲವನ್ನ ಮುರಿದ ಹಾಗೇನೆ. ಚೀನಾದ ಪಾತ್ರ ಸಾಲದ ವಲಯ ಅಥವಾ ಸುದೀರ್ಘ ಹೂಡಿಕೆಯ? ಚೀನಾ ಪಾಕಿಸ್ತಾನದ ಐರನ್ ಬ್ರದರ್. ಸಿಪಿಇಸಿ ಒಪ್ಪಂದದ ಮೂಲಕ ಪಾಕಿಸ್ತಾನದಲ್ಲಿ ಬಿಲಿಯನ್ ಗಟ್ಟಲೆ ಹೂಡಿಕೆ ಮಾಡಿದೆ. ಪಾಕಿಸ್ತಾನ ಅಸ್ಥಿರವಾದ್ರೆ ಅದು ಸಿಪಿಇಸಿ ತಂತ್ರವನ್ನ ಸಂಪೂರ್ಣವಾಗಿ ವೇಸ್ಟ್ ಮಾಡಿಬಿಡುತ್ತೆ. ಇದರಿಂದ ಚೀನಾದ ಹೂಡಿಕೆಗಳು ಅಪಾಯಕ್ಕೆ ಒಳಗಾಗಬಹುದು. ಯುದ್ಧ ವಿರಾಮದ ಹಿಂದಿನ ಅರ್ಥ ಶಾಂತಿಯಲ್ಲ, ತಾತ್ಕಾಲಿಕ ತಡೆ. ಈ ಹಿನ್ನೆಲೆಯಲ್ಲಿ ಯುದ್ಧ ವಿರಾಮವು ಶಾಂತಿಯ ಸೂಚನೆಯಲ್ಲ, ಬದಲಾಗಿ ಇದು ಬಿಗುವಿನ ನಿಯಂತ್ರಣವಾಗಿದೆ. ಕಿರಾನ ಬೆಟ್ಟಗಳಲ್ಲಿ ಸಂಭವಿಸಿದ ಆಗುಹೋಗುಗಳಿಂದಾಗಿ ಜಾಗತಿಕ ಶಕ್ತಿಗಳು ಆತಂಕಗೊಂಡಿರಬಹುದು. ಹಾಗೆ ಭಾರತಕ್ಕೂ ಇದು ಸೂಕ್ಷ್ಮವಾದಂತಹ ಸಮಯ.
ಪ್ರಜೆಗಳು ಪ್ರತೀಕಾರವನ್ನ ಬಯಸ್ತಿರುವಾಗ ಸರ್ಕಾರ ಅಂತಾರಾಷ್ಟ್ರೀಯ ಹೊಣೆಗಾರಿಕೆಯನ್ನ ಪರಿಗಣಿಸಬೇಕಾಗುತ್ತೆ. ಮುಂದೇನು? ಕಿರಾನಾ ಬೆಟ್ಟಗಳ ಈ ಘಟನೆಯು ಜಿಯೋಪೊಲಿಟಿಕ್ಸ್ನ ಬಹುಪಾಲು ಸಂಗತಿಗಳನ್ನು ಬಹಿರಂಗಪಡಿಸಿದೆ. ಇದು ಕೇವಲ ಸೇನಾ ದಾಳಿಯಲ್ಲ, ಇದು ರಾಷ್ಟ್ರಗಳು ಶಸ್ತ್ರಾಸ್ತ್ರಗಳಷ್ಟೇ ಅಲ್ಲದೆ ರಹಸ್ಯಗಳನ್ನು ಹೇಗೆ ಸಂಗ್ರಹಿಸುತ್ತವೆ ಎಂಬುದರ ಪ್ರತೀಕವಾಗಿದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ವಿರಾಮ ಕೊನೆಯಲ್ಲ, ಇದು ಪ್ರಾರಂಭ. ಕಿರಾನಾ ಬೆಟ್ಟಗಳು ಹಾನಿಗೊಳಗಾಗಿರಬಹುದು, ಆದರೆ ನಿಜವಾದ ಯುದ್ಧ ಶುರುವಾಗುವುದು ಶಕ್ತಿಯ ಸಾಮರ್ಥ್ಯದ ಮೇಲೆ. ಹಾಗಾಗಿ ಇದೊಂದು ಹೊಸ ಪ್ರಾರಂಭ.